ಹಾಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಒಪ್ಪಿಸಿಕೊಟ್ಟ ನಂತರ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ ನಿಮಗೆ ಸ್ತೋತ್ರಪ್ಪ. ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ ಪಾರಾಜನೆ. ಹಾಲೆಲೂಯಾ. ಈ ವಾಕ್ಯದೊಂದಿಗೆ ಸ್ವಾಮಿ ನೀವು ಮಾತನಾಡ್ರಿ ತಂದೆ. ಕರ್ತನೆ, ನಾವು ಕೇಳುತ್ತೇವಪ್ಪ. ನಾವು ಕೇಳಿದ ಮಾತ್ರವಲ್ಲದೆ ಅದ್ರ ಪ್ರಕಾರನ ನಾವು ಜೀವಿಸಲಿಕ್ಕೆ ನಿಮ್ಮ ಕೃಪೆ ಸಹಾಯ ಎಲ್ಲವನ್ನು ದೇವರೇ ಭೂಮಿ ಮೇಲೆ ನಿಮ್ಮನ್ನು ನಂಬಿರುವಂಥ ಪ್ರತಿ ಒಂದು ಕುಟುಂಬದ ಮೇಲೆ ಇರಲಿ ಅಂತ ನಾನು ಪ್ರಾರ್ಥನೆ ಮುಖಾಂತರ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ, ಆಮೆನ್. ಇದು ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನವನ್ನು ತೆಗೆದುಕೊಳ್ಳೋಣ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ. ಹಾಲೆಲೂಯಾ. ಇಲ್ಲಿ ಈ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ಯಾರಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ, ಈ ಲೋಕದ ಜ್ಞಾನ ದೇವರು ಹೇಳ್ತಾ ಇಲ್ಲ, ಪರಲೋಕ ಈ ಲೋಕದ ಜ್ಞಾನ ಆಲ್ರೆಡಿ ಎಲ್ಲರಿಗೂ ಇದೆ ಪ್ರಿಯರೇ. ಆದರೆ ಪರಲೋಕದ ಜ್ಞಾನದ ಬಗ್ಗೆ ದೇವರು ಇಲ್ಲಿ ಹೇಳ್ತಾರೆ. ಹಾಲೆಲೂಯಾ. ಪರಲೋಕದ ಜ್ಞಾನ ಯಾವನಿಗಾದರೂ ಕಡಿಮೆಯಾಗಿದ್ದರೆ ಅದು ದೇವರನ್ನು ಕೇಳಿಕೊಳ್ಳಲಿ. ಹಾಲೆಲೂಯಾ. ಈ ಲೋಕದ ಜ್ಞಾನ ಬಹಳ ಇದೆ. ಕೋಟಿ 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 ಜನಾಂಗಗಳಿಗೆ ಇಲ್ಲಿ ಹೇಗೆ ಬದುಕಬೇಕು, ಹೇಗೆ ಜೀವಿಸಬೇಕು ಎಂಬುದಾಗಿ ಪ್ರತಿ ಒಂದು ವಿಷಯಗಳಲ್ಲೂ ಜ್ಞಾನ ಇದೆ. ಆದರೆ ದೇವರ ಜ್ಞಾನ ಎಷ್ಟು ಜನಕ್ಕಿದೆ ಅನ್ನೋದು ಬಹಳ ಮುಖ್ಯ. ಈ ಲೋಕದ ಜ್ಞಾನ ದೇವರಿಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವ್ರು ಹೇಳ್ತಾರೆ, ಈ ರಾಜ್ಯ ನನ್ನದಲ್ಲ. ಹಾಲೆಲೂಯಾ. ದೇವ್ರು ಹೇಳ್ತಾರೆ, ಈ ರಾಜ್ಯ, ಈ ಲೋಕ, ಈ ಭೂಲೋಕ ಇದ್ಯಾವುದು ನನ್ನದು ಅಲ್ಲ. ಯಾಕಂದ್ರೆ ದೇವರ ರಾಜ್ಯ ಎಂದೆಂದಿಗೂ ಅಳಿದು ಹೋಗುವುದಿಲ್ಲ ಅಂತ ರಾಜ್ಯ. ಇಲ್ಲಿ ಯಾಕೆ ನನ್ನ ರಾಜ್ಯ ಅಲ್ಲ ಅಂತ ಹೇಳ್ತಾರೆ ಅಂದ್ರೆ, ದೇವರು ಈ ಲೋಕ ಉಳಿಯುವುದಿಲ್ಲ, ಒಂದು ದಿವಸ ಇದು ನಾಶನ ಆಗ್ತದೆ. ಅಂದರೆ ಇದು ಅಂತ್ಯಕಾಲ. ಈ ಲಾಸ್ಟ್ ನಲ್ಲಿ ಇದೇವಲ್ಲ, ಈ ಭೂಮಿ ಇರುವುದಿಲ್ಲ. ಹಾಲೆಲೂಯಾ. ಅದಕ್ಕಾಗಿ ದೇವರು ಹೇಳ್ತಾರೆ, ಈ ಭೂಮಿಗೆ ಸಂಬಂಧಪಟ್ಟದ್ದು ನನಗೆ ಯಾವುದು ಬೇಡ. ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವನಿಗಾದ ಜ್ಞಾನ ಕಡಿಮೆ ಆಗಿದ್ದರೆ ಅದು ದೇವರಲ್ಲಿ ಕೇಳಿಕೊಳ್ಳಲಿ. ಆದ್ರೆ ದೇವರು ಮನುಷ್ಯನನ್ನ ಕೇಳ್ಕೊಂತ ಎಲ್ಲೂ ಹೇಳಲಿಲ್ಲ. ಯಾಕಂದ್ರೆ ಮನುಷ್ಯನ ಕೇಳ್ಕೊಂಡ್ರೆ ಏನ್ ಹೇಳ್ಬೋದು? ನಮಗೆ ತಿಳಿದಿದ್ದ 2 ಮಾತುಗಳನ್ನ ನಾವು ಹೇಳ್ಬೋದು ಹೊರತು ಪರಲೋಕದ ಜ್ಞಾನದ ಕುರಿತು ದೇವರೊಬ್ಬರೇ ನಮಗೆ ಪ್ರಕಟ ಮಾಡಕ್ ಸಾಧ್ಯ. ಹಾಲೆಲೂಯಾ. ಪ್ರತಿ ಒಂದು ಸೇವಕರಿಗೂ ಅಷ್ಟೇ ಈ ಜ್ಞಾನ ಕೊಡೋದು ನಮ್ಮ ಸ್ವಂತ ಬುದ್ಧಿ ಅಲ್ಲ ಪ್ರಿಯರೇ. ಯಾವಾಗ ನಾವು ಬೈಬಲ್ನ ಹಿಡಿದುಕೊಂಡು ದೇವರಲ್ಲಿ ಕೇಳಿಕೊಳ್ಳುತ್ತೇವೆ, ಸ್ವಾಮಿ ಈ ವಾಕ್ಯದ ಅರ್ಥವನ್ನ ನಮಗೆ ತಿಳಿಸಿಕೊಡು. ದೇವರಾತ್ಮನೇ ನಿಮಗೆ ಸ್ತೋತ್ರಪ್ಪ. ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ. ನೀವು ನಮಗೆ ತಿಳಿಸಿಕೊಡ್ರಿ, ನೀವು ನಡೆಸಿರಿಯಪ್ಪ. ಹಾಲೆಲೂಯಾ ಎಂಬುದಾಗಿ ಎಲ್ಲರೂ ತೆಗೆದು ಸ್ವಾಮಿ ಕೈಯಲ್ಲಿ ಕೊಡುವಾಗ ಅವರು ನಡೆಸುವಂತ ಒಂದೊಂದು ಮಾತುಗಳು ಸತ ಮನುಷ್ಯನ ಜೀವಿತದಲ್ಲಿ ಬಹಳ ಕಾರ್ಯ ಮಾಡ್ತದೆ ಪ್ರಿಯರೇ. ಅದಕ್ಕಾಗಿ ಈ ಗ್ರಂಥದಲ್ಲಿರುವಂಥದ್ದು ಮಾತುಗಳೆಲ್ಲ ದೇವರು ಕೊಟ್ಟಿರುವಂಥ ಜ್ಞಾನದ ಮೇರೆಗೆನೆ ನಾವು ಬೋಧನೆ ಮಾಡಬೇಕು ಹೊರತು ನಮ್ಮ ಸ್ವಂತ ಜ್ಞಾನದಿಂದ ಏನೂ ಬರೋದು ನಮಗೇನು ಬರಲ್ಲ. ಈ ವಾಕ್ಯ ಓದಿದ್ಮೇಲೆ ನಾವು ಏನು ಮಾತಾಡಿದ್ವಿ ಅಂತ ನಮಗೆ ನೆಟ್ಟಿಗೆ ಗೊತ್ತಿರೋದಿಲ್ಲ. ಹಾಲೆಲೂಯಾ. ಯಾಕಂದ್ರೆ ನಾವು ಮನುಷ್ಯರು, ಸಾಧಾರಣವಾದ ಮನುಷ್ಯರು. ನಾವು ಪರಲೋಕದ ಒಂದು ವಿಷಯಗಳನ್ನ ನಾವು ಮಾತನಾಡಬೇಕು ಅಂದ್ರೆ ನಮ್ಮ ಸ್ವಂತ ಬುದ್ಧಿಯಿಂದ ಬರ್ತದ? ಇಲ್ಲ, ಎಂದಿಗೂ ಬರುವುದಿಲ್ಲ. ಯಾವಾಗ ನಾವು ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ನಿಲ್ತೇವೋ ದೇವರೇ ನಡೆಸುವಂತವರಾಗಿದ್ದಾರೆ. ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು, ಎಷ್ಟು ನಾವು ಸ್ತೋತ್ರಗಳನ್ನು ಮಾಡಿದ್ರು ಕಡಿಮೆನೆ ಪ್ರಿಯರೇ. ಹಾಲೆಲೂಯಾ. ಅದಕ್ಕಾಗಿ ಇಲ್ಲಿ ಹೇಳ್ತದೆ, ಅವನು ದೇವರಲ್ಲಿ ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ನೋಡ್ರಿ, ದೊರಕುವುದು ಸಂಶಯ ಇಲ್ಲದೆ ನಾವು ದೇವರಲ್ಲಿ ಕೇಳುವುದಾದ್ರೆ ಅದು ನಿಜವಾಗಲೂ ದೇವರು ಕೊಡುವಂತವರಾಗಿದ್ದಾರೆ. ಈ ಲೋಕದ ಜ್ಞಾನ ನಮ್ಗೆ ಯಾರಿಗೂ ಹೇಳ್ಕೊಡೋದು ಬೇಡ. ಆಲ್ರೆಡಿ ನಮ್ಗೆಲ್ಲ ಗೊತ್ತಿದೆ. ಹೇಗೆ ಬದುಕಬೇಕು, ಹೇಗೆ ಜೀವಿಸಬೇಕು, ಯಾವ ಉದ್ಯೋಗಗಳನ್ನು ನಾವು ಆರಿಸ್ಕೊಳ್ಬೇಕು ಅಂತ
ನಾವು ಆರಿಸ್ಕೊಂಡು ಪ್ರತಿಯೊಂದು ಭೂಮಿ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಉದ್ಯೋಗಗಳನ್ನ ಆರಿಸಿಕೊಂಡಿದ್ದಾರೆ. ಹಾಲೆಲೂಯಾ ಅಲ್ವಾ? ಅದೇ ರೀತಿಯಾಗಿ ನಾವು ಪರಲೋಕದ ನಾವು ಆ ರಾಜ್ಯಕ್ಕೆ ಹೋಗಬೇಕು ಅಂದ್ರೆ ನಾವು ಹೇಗೆ ನಾವು ಜೀವಿಸ್ಬೇಕು ಈ ಭೂಮಿ ಮೇಲೆ? ಕೆಲವೊಮ್ಮೆ ನಮಗಿಷ್ಟ ಬಂದ ರೀತಿ ನಾವು ಹೀಗೆ ಹೇಳ್ಬೋದಾ ಹಾಗೆ ಹೇಳ್ಬೋದಾ ದೇವರು? ಇಲ್ಲ ಇಲ್ಲ ಇಲ್ಲ, ನಾವು ಆ ರೀತಿಯಾಗಿ ದೇವರ ವಾಕ್ಯ ಯಾವಾಗಲೂ ನಮ್ಗಿಷ್ಟ ಬಂದ ರೀತಿ ತಿಳಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ದೇವರ ಜ್ಞಾನವನ್ನು ನಾವು ಪಡೆದುಕೊಂಡರೆ ನಾವು ನಿಜವಾಗ್ಲೂ ಅವರ ಮಾರ್ಗದಲ್ಲೇ ನಾವು ನಡೀತೀವಿ. ಆ ನಂಬಿಕೆ ನಮಗಿರ್ಬೇಕು. ಹಾಲೆಲೂಯಾ. ಅದಕ್ಕೆ ಇಲ್ಲಿ ಏನ್ ಹೇಳ್ತದೆ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಹಾಲೆಲೂಯಾ. ದೇವರು ಹಂಗಿಸದೆ ಎಲ್ಲರಿಗೂ ಉದಾರವಾಗಿ ಅಂದ್ರೆ ಧಾರಾಳವಾಗಿ ಕೊಡುವಂಥವ್ರು. ದೇವರು ಧಾರಾಳ ಮನಸ್ಸಿನವರು. ಅವರ ಪ್ರೀತಿ ಬಹಳ ದೊಡ್ಡದು. ಮನುಷ್ಯನ ಪ್ರೀತಿ ಇವತ್ತಿದ್ದು ನಾಳೆ ಹೋಗ್ತದೆ. ಹಲ್ಲೆಲೂಯಾ. ಇವತ್ತು ಏನಾದ್ರು ಒಂದು ಸಂತೋಷವಾಗಿ ಮನೇಲಿ ಒಂದು ವಸ್ತುಗಳು ತಂದು ಕೊಟ್ರೆ ಆ ಪ್ರೀತಿ, ಆ ಸಮಾಧಾನ, ಆ ಶಾಂತಿ, ಆದ್ರೆ 2 ದಿವಸ ಬಿಟ್ಟು ಇರುವುದಿಲ್ಲ, ಹೊರಟೋಯ್ತು. ಯಾಕಂದ್ರೆ ಅದು ಹಳೇದಾಗೋಯ್ತು. ಹಲ್ಲೆಲೂಯಾ. ಮತ್ತೊಂದು ಹೊಸದು ಬರಬೇಕು, ಅವಾಗ ಪ್ರೀತಿ ಹೆಚ್ಚಾಗ್ತದೆ. ದೇವರು ಹಾಗಲ್ಲ, ಉದಾರವಾಗಿ ಧಾರಾಳವಾಗಿ ಸಂತೋಷವಾಗಿ ಕೊಡುವಂಥವರಾಗಿದ್ದಾರೆ. ಅವರಲ್ಲಿರುವಂಥ ಸಂತೋಷ ಇವತ್ತು ನಿನ್ನೆ ನಾಳೆದು ಅಲ್ಲ. ಹಾಲೆಲೂಯಾ. ನಾವು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಯಾವಾಗಲೂ ಶಾಶ್ವತವಾಗಿ ಇರುವಂತ ಒಂದು ಸಂತೋಷ ಬೇಕು ಅಂತಂದ್ರೆ ನಾವು ಆತನ ರಾಜ್ಯಕ್ಕೆ ಹೋಗ್ಲಿಕ್ಕೆ ಈ ಭೂಮಿ ಮೇಲೆ ಸಿದ್ಧರಾಗಬೇಕು. ಹಾಲೆಲೂಯಾ. ಈ ಭೂಮಿ ಸಂತೋಷ ಸ್ವಲ್ಪ ದಿವಸ ಪ್ರಿಯರೇ. ದೇವರು ಕೊಡುವಂತ ಸಂತೋಷ ಶಾಶ್ವತವಾದ ಸಂತೋಷವಾಗಿದೆ. ಅದನ್ನು ನಾವು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಹಾಲೆಲೂಯಾ. ಹಾಗಾಗಿ ಅದಕ್ಕೆ ಗ್ರಂಥಗಳನ್ನ ನಾವು ಜಾಸ್ತಿ ಓದುವಾಗ ಅದರಲ್ಲಿರುವಂಥ ಎಲ್ಲ ದೇವರು ಆ ವಿಷಯಗಳನ್ನ ದೇವರು ನಮಗೆ ಪ್ರಕಟ ಮಾಡುವಂಥವ್ರು ಆಗಿದ್ದಾರೆ. ಹಾಲೆಲೂಯಾ. ಹಾಗೆ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟುಕೊಳ್ಳಬೇಕು. ನೋಡ್ರಿ, ದೇವರ ವಿಷಯದಲ್ಲಿ ನಾವು ಸಂದೇಹ ಪಡದೆ ನಂಬಿಕೆ ಇಟ್ಟುಕೊಳ್ಳಬೇಕು. ಎಂತ ನಂಬಿಕೆ ಇರಬೇಕು? ಈ ಭೂಮಿಗೆ ಸಂಬಂಧಪಟ್ಟ ನಂಬಿಕೆ ಅಲ್ಲ, ಆಲ್ರೆಡಿ ನಮ್ಮಲ್ಲಿ ಇರುವಂತ ನಂಬಿಕೆ ಅಲ್ಲ, ಕ್ರಿಸ್ತನ್ ನಂಬಿಕೆ. ದೇವರ ನಂಬಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡಿ ನಾವು ಹೊಂದಬೇಕಾದ್ರೆ ನಮ್ಮ ನಂಬಿಕೆ ಹೇಗಿರಬೇಕು? ಹಾಲೆಲೂಯಾ. ಯೇಸು ಸ್ವಾಮಿಗೆಲ್ಲ ಹೇಳುವಂಥದ್ದು ಏನು ಗೊತ್ತಾ? ನೀನು ನಂಬಿದರೆ ದೇವರ ಮಹಿಮೆ ಕಾಣ್ತಿ. ಹಾಲೆಲೂಯಾ. ಯಾರು? ನಾವು ನಂಬಿದರೆ. ಯಾವ ನಂಬಿಕೆ? ಈ ಶರೀರಧಾರಿಯಲ್ಲಿ ಇರುವಂತ ನಂಬಿಕೆ ಅಲ್ಲ, ಆತ್ಮಿಕ ನಂಬಿಕೆ. ಅಂದ್ರೆ ಪರಲೋಕ ರಾಜ್ಯಕ್ಕೆ ಹೇಗೆ ಹೋಗುತ್ತೀವಿ ಅಂತ ನಾವು ಸರಿಯಾದ ದೃಢವಾಗಿ ನಂಬಿಕೆ ಇದೆಯೋ ಆ ಥರ ನಂಬಿಕೆ. ಹೇಳ್ತೀನಿ, ಆತ್ಮಿಕ ಜೀವನ ಬೇರೆ, ಶಾರೀರಿಕ ಜೀವನ ಬೇರೆ. ಶಾರೀರಿಕ ಊಟ ಮಾಡ್ತೀವಿ, ಎಲ್ಲ ಇದೆ ಭೂಮಿ ಮೇಲೆ. ಹಲ್ಲೆಲೂಯಾ. ಆದರೆ ಇದನ್ನು ಕೊಟ್ಟು ದೇವರೆಲ್ಲೂ ಹೇಳಿಲ್ಲ, ನೀವು ಪರಲೋಕ ಬರಬೇಕಾದ್ರೆ ಈ ಭೂಮಿ ಮೇಲೆ ನಾನು ಹೇಳಿದ ಪ್ರಕಾರ ಜೀವಿಸಬೇಕು. ಸಣ್ಣ ಪುಟ್ಟ ತಪ್ಪುಗಳು ಆಗಿದ್ರು ಸತ ನಾವು ದೇವರಲ್ಲಿ ಮತ್ತೆ ಅರಿಕೆ ಮಾಡ್ಬೇಕು. ಸ್ವಾಮಿ, ಈ ರೀತಿ ಆಗ್ತಾ ಇದೆ, ನನಗೆ ವಾಕ್ಯ ಗೊತ್ತಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸರಿಯಾಗಿ ಪ್ರಾರ್ಥನೆ ಗೊತ್ತಾಗ್ತಾ ಇಲ್ಲ ದೇವರೇ, ನಾನು ಉತ್ತರ ಸಿಗ್ತಾ ಇಲ್ಲ ಸ್ವಾಮಿ, ಅದಕ್ಕಾಗಿ ನನಗೆ ನೀನು ಸಹಾಯ ಮಾಡು ದೇವರೇ. ನಾವು ಕರೆಕ್ಟಾಗಿದ್ದು ನಾವು ಪ್ರಾರ್ಥನೆಯಲ್ಲಿ ಕೇಳುವುದಾದರೆ ಖಂಡಿತವಾಗಿ, ಯಾಕಂದ್ರೆ ಹೇಗೆ ಅಂತಂದ್ರೆ ಒಂದು ಚಿಕ್ಕ ಮಗು ನಡೆಯಕ್ಕೆ ಬರುವುದಿಲ್ಲ, ಆದರೂ ಹಾಗೆ ಹೀಗೆ ನಡೆದು ಕೆಳಗೆ ಬಿದ್ದೋದಾಗ ಈ ತಾಯಿ ಓಡ್ ಬಂದು ಮಗುವನ್ನ ಹೇಗೆ ಎತ್ತಿಕೊಳ್ತಾರೋ ಅದೇ ರೀತಿಯಾಗಿ ದೇವರು ನಾವಿವತ್ತು ವಾಕ್ಯದಲ್ಲಿ ಆ ಕಡೆ ಈ ಕಡೆ ಆಗಿದಾಗ, ಪ್ರಾರ್ಥನೆಯಲ್ಲಿ ಸರಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಬರೆದಿದ್ದಾಗ ದೇವರು ತಾನೇ ನಮಗೆ ಬಂದು ಕೈ ಹಿಡಿದು ಎತ್ತುವಂಥವರಾಗಿದ್ದಾರೆ. ಅದೇ ರೀತಿಯಾಗಿ ವಾಕ್ಯದಲ್ಲೂ ಪ್ರಾರ್ಥನೆಯಲ್ಲೂ ಸಕಲ ವಿಷಯದಲ್ಲೂ ಸತ್ಯತೆಯಲ್ಲಿ ನಡೆಸುವಂಥ ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ ಎಂಬುದಾಗಿ ಯಾವಾಗ ನಾವು ಹಗಲಿರುಳು ನಾವು ನಮ್ಮ ದೇಹ ಮಲಗಿದ್ರು ನಮ್ಮ ಆತ್ಮ ಮಲಗಬಾರದು. ಯಾವಾಗ ನಾವು ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತೀವೋ ಜೀವ ಎಂಬ ಜಯಮಾಲೆ ನಿಮ್ಮದೇ ಪ್ರಿಯರೇ. ಹಾಲೆಲೂಯಾ. ಹಾಗಾಗಿ ನಿಮ್ಮದು ನಮ್ಮದು ಎಲ್ಲ, ನಾವು ಎಲ್ಲೂ ಹಿಂಜಾರಿ ಹೋಗಬಾರದು. ಹಾಲೆಲೂಯಾ. ಹಾಗಾಗಿ ಸ್ವಲ್ಪ ಸಂದೇಹ ನಂಬಿಕೆ ಇಟ್ಟುಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲೆಯುತ್ತಿರುವೆನು. ನೋಡಿ, ಸಂದೇಹ ಯಾರು ದೇವರ ಮೇಲೆ ಪಡುತ್ತಾರೋ, ಸಂದೇಹ, ಅಪನಂಬಿಕೆ, ನಂಬಿಕೆ ಇಲ್ಲದವರು
ಈ ಅರ್ಧಂಬರ್ಧ ನಂಬಿಕೆ ಇದೆಯಲ್ಲ, ಹಾಗೆ ದೇವರಲ್ಲಿ ಹೇಳ್ತಾರೆ, ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲೆಯುತ್ತಿರುವೆನು. ಸಮುದ್ರದ ತೆರೆ ಅಂದ್ರೆ ಅಲೆ ತರ ಹಲ್ದಾಡ್ತಾ ಇರ್ತಾನೆ. ಯಾವ ನಂಬಿಕೆ ಇರುವುದಿಲ್ಲ, ಒಂದು ಕಡೆ ನಿಲ್ಲುವುದಿಲ್ಲ. ಇವತ್ತು ಈ ಚರ್ಚು, ನಾಳೆ ಇನ್ನೊಂದು ಚರ್ಚು, ಮುಂದಿನ ವಾರ ಇನ್ನೊಂದು ಚರ್ಚು. ಯಾಕಂದ್ರೆ ಇಲ್ಲಿ ವಾಕ್ಯ ಸರಿ ಇಲ್ಲ, ಇಲ್ಲಿ ಪ್ರಾರ್ಥನೆ ಸರಿ ಇಲ್ಲ, ಇಲ್ಲಿ ಹಾಡು ಸರಿ ಇಲ್ಲ, ಇಲ್ಲಿ ಮ್ಯೂಸಿಕ್ ಸರಿ ಇಲ್ಲ. ಹಲ್ಲೆಲೂಯಾ. ನೀನು ಯಾರನ್ನ ಮೆಚ್ಚಿಸ್ತಾ ಇದೀಯ ಪ್ರಿಯನೇ, ಪ್ರಿಯಳೇ? ದೇವ್ರನ್ನ ಮೆಚ್ಚುಗೆ ಮಾಡಕ್ ಬಂದಿದ್ಯೋ, ಇಲ್ಲ ಮ್ಯೂಸಿಕ್ ನ ಮೆಚ್ಚುಗೆ ಮಾಡಕ್ ಬಂದಿದ್ಯೋ, ಜನರನ್ನ ಮೆಚ್ಚುಗೆ ಮಾಡಕ್ ಬಂದಿದ್ಯೋ? ಹಲ್ಲೆಲೂಯಾ. ಇಲ್ಲ, ನಾವು ಸರ್ವಶಕ್ತನಾದ ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಹೋಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಬಹಳ ಜನ ಮ್ಯೂಸಿಕ್ ಸರಿ ಇಲ್ಲ, ಪಾಸ್ಟರ್ ಪ್ರಸಂಗ ಸರಿ ಇಲ್ಲ, ಎಲ್ಲ ಅವ್ರು ನನಗೆ ಚುಚ್ಚಿ ಹೇಳ್ತಾರೆ. ಯಾಕೆಂದ್ರೆ ನೀನು ಅಲ್ಲಿದ್ರೆ ನಿನಗೆ ಚುಚ್ಚುತ್ತೆ. ನೀನು ಯಾವುದಾರ ಒಂದು ತಪ್ಪುಗಳು ಮಾಡಿದ್ರೆ ನಿನಗೆ ಅನ್ಸುತ್ತೆ. ಆದ್ರಿಂದ ನೀನು ಹೊರಗೆ ಬಾ. ಯಾಕಂದ್ರೆ ಇವತ್ತೇ ನಿನಗೆ ಕ್ಷಮೆ ದಮೆ ದೇವರು ಕೊಟ್ಟಿದ್ದಾರೆ. ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನ ಅವಾಗಲೇ ಹೇಳಿದ ರೀತಿ ಪ್ರತಿಯೊಬ್ಬ ಮನುಷ್ಯ ಸಣ್ಣ ಸಣ್ಣ ವಿಷಯದಲ್ಲಿ ಜಾರೋದು ಉಂಟು. ಅದನ್ನ ಸರಿಪಡಿಸ್ಕೊಂಡು ನಾವು ಮುಂದೆ ಸಾಗಬೇಕು. ನಾನೇ ಒಳ್ಳೆಯವನು, ನಾನು ಒಳ್ಳೆ ಇದನ್ನ ವಿಶ್ವಾಸಿ, ನಾನು 40 ವರ್ಷಕ್ಕೆ ದೇವರಲ್ಲಿದ್ದೀನಿ, 30 ವರ್ಷ ದೇವರಲ್ಲಿದ್ದೀನಿ, 50 ವರ್ಷ, ಹಾಗೆಲ್ಲ ಇದೆಯಾ? ಬೈಬಲಲ್ಲಿ ಇದೆಯಾ? ಎಲ್ಲೂ ಇಲ್ಲ. ಇವತ್ತು ದೇವರು ಬಂದರೆ ಎಷ್ಟು ಜನ ಸಿದ್ಧರಾಗಿದ್ದೀರಿ ಅಂತ ದೇವರು. ಹಾಲೆಲೂಯಾ. ಉದಾಹರಣೆ, ಹಾಗೆಲ್ಲರ ನಮ್ಮ ಆತ್ಮಗಳಿಗೆ ಕೇಳಿದರೆ, ಆತ್ಮಕ್ಕೆ ದೇವರು ಮಾತನಾಡೋದಲ್ವೇ? ಆತ್ಮಕ್ಕೆ ಕೇಳಿದ್ರೆ ನಮ್ಮಲ್ಲಿ ನಾವು ಏನು ಹೇಳ್ಬೋದು? ಹಾಗಾಗಿ ಈ ಸರ್ವಿಸ್ಸು ಗೌರ್ಮೆಂಟ್ ನೌಕರಿಲಿ ಅಷ್ಟೇ. ಇಷ್ಟು ವರ್ಷ ಸರ್ವಿಸ್ ಮಾಡಿದೆ, ಗಂಧದ ಹಾರ ಹೂವಿನ ಹಾರ ಹಾಕಿ ಒಂದು ಶಾಲ್ ಎಲ್ಲ ಓದಿಸಿ ಅವ್ರಿಗೆ ರಿಟೈರ್ಮೆಂಟಿಗೆ ಪಿಂಚನಿಂದು ಹಣ ಗಿಣ ಎಲ್ಲ ಕೊಟ್ಟು ನಿಮಗೆಲ್ಲ ಒಂದು ರಿಟೈರ್ಮೆಂಟ್ ಅಮೌಂಟ್ ಇದೆ ಕೊಟ್ಟು ಕಳಿಸ್ಬೋದು. ರೈಟ್. ದೇವ್ರ ಹತ್ರ ಹಾಗೆಲ್ಲ ಇಲ್ಲ. ದೇವ್ರ ಹತ್ರ ನಾವು ಈ ಲೋಕ ಬಿಡುವ ತನಕ ದೇವರ ಆರಾಧನೆ ಮಾಡ್ತಾ ಇರಬೇಕು, ದೇವರ ಹೆಸರನ್ನ ಬದುಕಬೇಕು. ಅದನ್ನ ದೇವರು ಕೇಳುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಗಾಳಿ ಬಡಿಯಲ್ಪಟ್ಟು ಸಮುದ್ರತೆ ತೆರೆಯಂತೆ ಅಲಿತಿರೇನೋ ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೇ ಇರಲಿ. ಅವನು 2 ಮನಸ್ಸು ಉಳ್ಳವನು, ತನ್ನ ನಡತೆಯನ್ನೆಲ್ಲ ಚಂಚಲನೂ ಆಗಿದ್ದಾನೆ. ನೋಡಿ, 2 ಮನಸ್ಸು ಉಳ್ಳವರು, ಅವನ ಮನಸ್ಸು ಚಂಚಲ. ಇತ್ಲಾಗ ಹೋಗೋಣೋ ಬೇಡೋ, ಒಂದು ವಾರ ಹೋದ್ರೆ ಇನ್ನೊಂದು ವಾರ ಇಲ್ಲ, ಪ್ರಾರ್ಥನೆಗೆ ಮಾಡಿದ್ರು ಇಲ್ಲ ಅಂದ್ರೆ ಇಲ್ಲ, ಕುಟುಂಬ ಜೀವಿತದಲ್ಲಿ ಸರಿಯಾದ ರೀತಿ ಒಂದು ಅನ್ಯೋನ್ಯತೆ ಪ್ರೀತಿ ಇರುವುದಿಲ್ಲ, ಇಡೀ ಕುಟುಂಬ ಕೂತ್ಕೊಂಡು ಮನೆಯಲ್ಲಿ ಒಂದು ಪ್ರಾರ್ಥನೆ ಇಲ್ಲ, ದೇವರ ನಾಮವನ್ನು ಮಹಿಮೆ ಪಡಿಸೋರು ಒಬ್ರು ಇಲ್ಲ. ಇವತ್ತು ತೆಗೆದುಕೊಂಡೋಗಿ ಆಲಯದಲ್ಲಿ ಬೈಬಲ್ನ ಒಂದು ಪ್ರಾರ್ಥನೆ ಮುಗಿದ ನಂತರ ತೆಗೆದುಕೊಂಡೋಗಿ ಬೈಬಲ್ ಇಟ್ಟುಬಿಟ್ರೆ ಮುಂದಿನ ವಾರದವರೆಗೂ ಮುಂದಿನ ಭಾನುವಾರಕ್ಕೆ ಬೈಬಲಿಗೆ ಕೆಲಸ, ಅಲ್ಲಿ ತನಕ ಕೆಲಸ ಇರುವುದಿಲ್ಲ. ಇಲ್ಲೆಲ್ಲ ದೇವರು ಆ ರೀತಿ ಬರ್ದೇ ಇಲ್ಲ. ಅದಕ್ಕೆ ಈ ಧರ್ಮೋಪದೇಶ ಒಂದು ಲಾಸ್ಟ್ ಅಧ್ಯಾಯದಲ್ಲಿ ಎಲ್ಲೋ ಹೇಳ್ತದೆ. ಅಲ್ಲಿ ಏನ್ ಹೇಳ್ತದೆ ಅಂದ್ರೆ, ಸದಾ ಕಾಲ ನೀವು ದಾರಿಯಲ್ಲಿ ಹೋಗುವಾಗ, ಬರುವಾಗ, ಕೂರುವಾಗ, ಏಳುವಾಗ ನನ್ನ ನಾಮವನ್ನು ಸ್ಮರಣೆ ಮಾಡಿ. ಅದನ್ನ ನಿಮ್ಮ ಜ್ಞಾಪಕ ಪಟ್ಟಿಯಲ್ಲಿ ಇಟ್ಟುಕೊಳ್ಳಬೇಕು. ಅದಕ್ಕೆ ಈ ಗ್ರಂಥ ಬೇಕು. ಗ್ರಂಥದಲ್ಲಿ ನಾವು ಧ್ಯಾನ ಮಾಡಬೇಕು. ನಿಮಗೆ ಗೊತ್ತಿರೋದು 2 ಅಧ್ಯಾಯ, 2 ಅಲ್ಲ, 1 ಅಧ್ಯಾಯದಲ್ಲಿ ಆ ಒಂದು 2-3 ವಾಕ್ಯಗಳನ್ನ ಓದ್ರಿ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. ಯಾಕಂದ್ರೆ ದೇವರು ಗೊತ್ತು ನಾವೆಷ್ಟು ಪ್ರಾರ್ಥನೆ, ತುಂಬಾ ಅಧ್ಯಾಯಗಳಲ್ಲಿ ತುಂಬಾ ವಾಕ್ಯ ಓದಿದ್ರೆ ನೆನಪಿಗೆ ಬರೋದಿಲ್ಲ. ಒಂದು 4-5 ವಾಕ್ಯಗಳನ್ನ ಓದ್ರಿ, ಪ್ರಾರ್ಥನೆ ಮಾಡ್ರಿ. ದೇವರೇ, ವಾಕ್ಯದ ಅರ್ಥವನ್ನ ನಾನು ತಿಳಿಸ್ಕೊಡು ಸ್ವಾಮಿ, ನಾಳೆ ಅದರ ಪ್ರಕಾರ ನಾನು ಜೀವಿಸ್ತೇನೆ ಅಂತ ಹೇಳಿ, ಯಾವಾಗ ನಾವು ದೇವರ ಹತ್ರ ನಿರ್ದೋಷಿಯಾಗಿ ಕಾಣಬೇಕು, ನಾವು ಯಾವತ್ತೂ ತಗ್ಗಿಸಲ್ಪಡಬೇಕು, ಆವಾಗ ದೇವರು ಮನ ಮರಗುತ್ತಾರೆ, ಪ್ರೀತಿ ತೋರಿಸ್ತಾರೆ, ಕರುಣಿಸ್ತಾರೆ. ಇದೆಲ್ಲ ನೋಡಿ ನಮಗೆ ವಾಕ್ಯದಲ್ಲೂ ಪ್ರಾರ್ಥನೆಯಲ್ಲೂ ಬಲದಿಂದಲೂ ಎಲ್ಲ ದೇವರು ನಡೆಸುವಂಥವರಾಗಿದ್ದಾರೆ.
ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಕಣ್ಣು ಮುಚ್ಚಿಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಈ ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ತಂದೆ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರೇ ಯೇಸುವೇ, ನಿಮಗೆ ಮಹಿಮೆ ಆಗಲಿ. ರಾಜಾವೇ ಕರ್ತನೆ, ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರಗಳು ದುಪ್ಪಿಸ್ಕೊಡ್ತೀನಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕ ತಂದೆ. ಆಮೇಲೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.